ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ರೈತರು ಮುತ್ತಿಗೆ ಹಾಕಿದಂಥ ಘಟನೆ ಈಗ ಪ್ರಚಾರದ ವೇಳೆ ನಡೆದಿದೆ. ಚುನಾವಣಾ ಪ್ರಚಾರದ ವೇಳೆ ರೈತರು ಮತ್ತು ಯತೀಂದ್ರ ನಡುವೆ ಮಾತುಕತೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೆಲ ರೈತರು ಸಿಟ್ಟಾಗಿ ಅವರ ವಿರುದ್ಧ ಮಾತನಾಡಿದ್ದಾರೆ. ಬೇಡಿಕೆ ಈಡೇರದೇ ಇದ್ದರೆ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. 3 ಗ್ರಾಮಗಳಿಂದಲೂ ಕೂಡ ಚುನಾವಣೆ ಬಹಿಷ್ಕಾರ ಮಾಡುವ ಒಂದು ವಾರ್ನಿಂಗ್ ಅನ್ನು ಯತೀಂದ್ರ ಅವರಿಗೆ ನೀಡಿದ್ದಾರೆ. ಚಾಮರಾಜನಗರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಸುನಿಲ್ ಬೋಸ್ ಪರ ಅವರು ಪ್ರಚಾರಕ್ಕೆ ತೆರಳಿದ್ರು. ಪ್ರಚಾರ ಕೈಗೊಂಡಿದ್ದಂಥ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಈಗ ಕೆಲ ರೈತರು ಸಿಟ್ಟಾಗಿದ್ದಾರೆ. ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ನಂಜನಗೂಡು ತಾಲೂಕು ಮಲ್ಲೂಪುರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು. ಆ ಭಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇದೆ. ಆ ಸಕ್ಕರೆ ಕಾರ್ಖಾನೆ ಹೇಳೋದಾದರೆ ಬನ್ನಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಅಂತ. ಈ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಹಲವು ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇರುವಂಥ ರೈತರು ಯಾರು ಕೂಡ ನಮ್ಮ ಸಮಸ್ಯೆನ ಆಲಿಸಲಿಲ್ಲ. ಪ್ರತಿಭಟನಾಕಾರರ ಬಳಿ ಮತಯಾಚನೆ ಮಾಡೋದಕ್ಕೆ ಯತೀಂದ್ರ ಮುಂದಾದರು. ಈ ಸಂದರ್ಭದಲ್ಲಿ ಸಿಟ್ಟಾದಂಥ ಕೆಲ ರೈತರು ನಮ್ಮ ಸಮಸ್ಯೆನ ಯಾರು ಕೂಡ ಕೇಳ್ತಾ ಇಲ್ಲ. ಈ ವೇಳೆ ಯತೀಂದ್ರ ಅವರಿಗೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯ ಮಾಡಿದ್ರು. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ನು ಪ್ರತಿಭಟನಾಕಾರರನ್ನ ಓಲೈಸಲು ಮುಂದಾದಂಥ ಯತೀಂದ್ರ ಚುನಾವಣೆಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದರಿಂದ ನೀವು ಆಕ್ರೋಶ ವ್ಯಕ್ತಪಡಿಸೋರು. ಆದರೆ ನನಗೆ ಸರಿಯಾಗಿ ಮಾಹಿತಿ ಕೊಡದೇ ಇದ್ದರೆ ನಾನು ಹೇಗೆ ಸಮಸ್ಯೆ ಬಗೆಹರಿಸಲಿ, ಏನು ಮಾಡಬೇಕು ಅಂತ ಹೇಳಿ ಅಂತ ಅವರು ಕೂಡ ಕೇಳ್ತಾರೆ. ಒಟ್ಟಿನಲ್ಲಿ ರೈತರ ಆಕ್ರೋಶ ಇದೆ. ಸಹಜವಾಗಿ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಿಟ್ಟು ಅವರು ಹೊರಹಾಕೋದು ಸಹಜ. ಆದರೆ ಅದನ್ನು ಅದೇ ರೀತಿ ಯತೀಂದ್ರ ಅವರು ಕೂಡ ಹ್ಯಾಂಡಲ್ ಮಾಡಿದ್ರು. ಯಾವ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥ ಒಂದು ಸನ್ನಿವೇಶ ಎದುರಾಯಿತು, ಅದರಲ್ಲಿ ರೈತರ ಸಿಟ್ಟು ತುಂಬ ಜಾಸ್ತಿ ಆಗ್ತಾಯಿತ್ತು. ಈ ಸಂದರ್ಭದಲ್ಲಿ ಇಲ್ಲಿಂದ ಇನ್ನೊಂದು ಕಡೆ ಬೇರೆ ಸ್ಥಳಕ್ಕೆ ಪ್ರಚಾರಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಹೋಗಿ ನಾವು ಎಲೆಕ್ಷನ್ ಬಹಿಷ್ಕಾರ ಹಾಕ್ತೀವಿ ಅನ್ನುವಂಥ ಮಾತನ್ನು ರೈತರು ನೇರವಾಗಿಯೇ ಹೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದಿಲೀಪ್, ಈ ಎಲ್ಲ ಘಟನೆಗಳನ್ನು ನೋಡ್ತಾ ಇದ್ದಾರೆ. ಸಹಜವಾಗಿ ರೈತರು ಸಿಟ್ಟಾಗಿದ್ದಾರೆ. ಅವರ ಸಮಸ್ಯೆ ಇರುವಂಥದ್ದು ಈಗ ಸಕ್ಕರೆ ಕಾರ್ಖಾನೆ ಬಗ್ಗೆ. ಅವರ ಬೇಡಿಕೆ ಏನು, ಜೊತೆಗೆ ಅವರು ಯತೀಂದ್ರ ಅವರಿಗೆ ಮನವಿ ಮಾಡೋದು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರು, ಯಾಕೆ ಅವರು ಇಷ್ಟೊಂದು ಸಿಟ್ಟಾಗೋದಕ್ಕೆ ಪ್ರಮುಖವಾದಂಥ ಕಾರಣಗಳೇನು ಅಂತ? ಪ್ರಮೋದ್, ಇದು ಒಂದು 3-4 ತಿಂಗಳಿಂದನೂ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಈ ಅಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು, ಯಾರೂ ಕೂಡ ನಮ್ಮ ಬಳಿಗೆ ಬಂದಿಲ್ಲ ಅನ್ನುವಂಥದ್ದು ಅವರ ಪ್ರಮುಖವಾದಂಥ ಆಕ್ರೋಶ ಇರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ಇವ್ರದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕೂಡ ಮತ್ತು ಸಿ ಎಂ ಅವರ ಸ್ವಕ್ಷೇತ್ರ ಆದರೂ ಕೂಡ ಇವರು ಯಾರೂ ಕೂಡ ಅವರ ಗಮನಕ್ಕೆ ಬಂದಿರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಕಾರ್ಖಾನೆ ಕಟ್ಟಲಿಕ್ಕೆ ಅವರು ಭೂಮಿಯನ್ನು ಕೊಟ್ಟಿದ್ದರು. ಆದರೆ ಈಗ
ಭೂಮಿಯನ್ನು ಕಳೆದುಕೊಂಡು ಅವ್ರಿಗೆ ಈಗ ಕೆಲಸವೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋ ಕಾರಣಕ್ಕೋಸ್ಕರ ಸಹಜವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ 3-4 ಗ್ರಾಮಗಳ ಒಂದು 100 ಎಕರೆಯಷ್ಟು ಭೂಮಿಯನ್ನು ಕಾರ್ಖಾನೆಗೋಸ್ಕರ ಕೊಟ್ಟಿರುವಂಥದ್ದು. ಆದರೆ ಈಗ ಕಾರ್ಖಾನೆಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರು, ಅವ್ರಿಗೆ ಪರಿಹಾರ ಕೊಡ್ತೀವಿ, ಜೊತೆಗೆ ಕೆಲಸವನ್ನು ಉದ್ಯೋಗವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಈ ಯಾವುದೇ ರೀತಿಯಾದಂಥ ಭರವಸೆಗಳು ಕೂಡ ಅವ್ರಿಗೆ ಏನು ಸಹಜವಾಗಿ ಅವ್ರಿಗೆ ಆ ಭರವಸೆಯನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ, ಅಧಿಕಾರಿಗಳು ಮಾಡಿಲ್ಲ. ಈ ಕಾರಣದಿಂದಾಗಿ ಇಷ್ಟು ದಿನಗಳ ಕಾಲ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಚುನಾವಣೆ ಬಂದಿರುವ ಸಂದರ್ಭದಲ್ಲಿ ಅವರು ಮತವನ್ನು ಕೇಳಲಿಕ್ಕೆ ಆ ಭಾಗದಲ್ಲಿ ಯತೀಂದ್ರ ಅವರು ಸುನಿಲ್ ಬೋಸ್ ಅವ್ರನ್ನ ಕರೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿ ಸ್ಥಳಕ್ಕೆ ಹೋಗಬೇಕು ಅನ್ನುವಂಥ ಕೆಲವರು ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಒಂದು ಪ್ರತಿಭಟನೆಯನ್ನು ಕೈ ಬಿಡಬೇಕು, ನಾನು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದರೆ. ಆದರೆ ಇಷ್ಟು ದಿನ ಯಾಕೆ ನೀವು ಮಾಡಿಲ್ಲ, CM ಗಮನಕ್ಕೆ ಯಾಕೆ ತಂದಿಲ್ಲ ಅನ್ನುವಂಥದ್ದು ಅವರ ಸಹಜವಾದಂಥ ಪ್ರಶ್ನೆ ಇತ್ತು. ಯಾಕಂದರೆ ಕಳೆದ 4-5 ತಿಂಗಳಿಂದ ಈ ಒಂದು ಪ್ರತಿಭಟನೆ ಮಾಡ್ತಿದ್ರು. ಅವರ ಸಮಸ್ಯೆಯನ್ನು ಒಂದೆರಡು ದಿನನಾದರೂ ಬಂದು ಅವರು ಬಗೆಹರಿಸುವಂಥದ್ದು ಅಥವಾ ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಆದರೆ ಇಷ್ಟು ದಿನ ಆದರೂ ಕೂಡ ಯಾಕೆ ಸಭೆಯನ್ನು ಮಾಡಲಿಲ್ಲ, ನಮ್ಮ ಸಮಸ್ಯೆಯನ್ನು ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ವಾದ ಆಗಿರುವಂಥದ್ದು. ಆ ಕಾರಣದಿಂದಾಗಿ ನಾನು CM ತಂದೆಯವರ ಗಮನಕ್ಕೆ ತರ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿ ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ರು. ಆದರೆ ಇಷ್ಟು ದಿನ ಯಾಕೆ ನೀವು ತಂದಿಲ್ಲ ಅನ್ನುವಂಥ ಮರು ಪ್ರಶ್ನೆ ಹಾಕಿರುವುದು, ಜೊತೆಗೆ ನಾವು ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಈಗ ಹೋಗಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ದಿಲೀಪ್.